ಬಿಜೆಪಿಯ ಬಗ್ಗೆ, ಬಿಜೆಪಿಯ ಒಳ ಬೇಗುದಿಯ ಬಗ್ಗೆ ಮಾತಾಡಲೇಬೇಕು. ಎಷ್ಟರ ಮಟ್ಟಿಗೆ ಅಸಮಾಧಾನ ಇದ್ದಿದೆ ಅನ್ನುವಂಥದ್ದು, ಅದರಲ್ಲೂ ಈ ಜಿಲ್ಲಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಪರೀತ ಅಸಮಾಧಾನ. ಮೊನ್ನೆ ಕೆ ಸುಧಾಕರ್ ಮಾತಾಡಿದ ರೀತಿ ನೋಡಿದ್ವಿ. ಸುಧಾಕರ್ ಮಾತಾಡಿದಂಥ ರೀತಿ ಧಾಟಿ. ಇನ್ನು ಇವತ್ತು ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಸಭೆ ಕೂಡ ನಡೆಯುತ್ತಂತೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವ ಬಗ್ಗೆ ನಾಯಕರ ಮಾತುಕತೆ ನಡೆಯುತ್ತೆ ಅನ್ನುವಂಥ ಮಾತು. ಇನ್ನು ಜಿಲ್ಲಾಧ್ಯಕ್ಷರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಚರ್ಚೆ ನಡೆಯುತ್ತೆ. ಈಗಾಗಲೇ ಜಿಲ್ಲಾಧ್ಯಕ್ಷರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕುಮಾರ್ ಬಂಗಾರಪ್ಪ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಆಕ್ಷೇಪ ಇದೆ, ಸಿ ಟಿ ರವಿಯವರದ್ದು ಆಕ್ಷೇಪ ಇದೆ, ಇನ್ನೊಂದು ಕಡೆಗೆ ಸುನೀಲ್ ಕುಮಾರ್ದು ಕೂಡ ಆಕ್ಷೇಪ ಇದೆಯಂತೆ. ಜೊತೆಗೆ ಈ ಸುಧಾಕರ್ ಅಂತೂ ಬಿಡಿ, ಒಂದು ಹೆಜ್ಜೆ ಮುಂದಕ್ಕಿಟ್ಟರೆ ಮಾತಾಡ್ಬಿಟ್ರು. ನಮಗೇನೂ ಗೊತ್ತಿಲ್ಲ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟರು ವಿಜೇಂದ್ರ. ಬೇರೆ ಕಡೆ ಎಲ್ಲೆಲ್ಲಿ ಪ್ರಕ್ರಿಯೆಗಳಾಗಿದೆ ಅದೇ ರೀತಿಯಾಗಿದೆ, ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ, ನಮಗೇನೂ ಗೊತ್ತಿಲ್ಲ, ನೀವು ಸುಮ್ಮನೆ ನಮ್ಮನ್ನು ದೂರ್ತಾ ಇದ್ದೀರಿ, ನಾನಂತೂ ಯಾರನ್ನು ದೂರಕ್ಕೆ ಹೋಗಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಗಮನಿಸಬೇಕಾದಂಥ ಒಂದು ಸಂಗತಿ ಅಂತಂದರೆ, ಈ ರಾಜ್ಯಾಧ್ಯಕ್ಷರ ಹತ್ರ ಈ ಒಪಿನಿಯನ್ ತಗೊಳ್ಳದೇನೆ ಜಿಲ್ಲಾಧ್ಯಕ್ಷರನ್ನ ಮಾಡೋಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇಲ್ದಿದ್ರೆ MP ಕೂಡ ಆಗಿರುವಂಥ ಸುಧಾಕರ್ಗೆ ಇವ್ಯಾವ ಸಂಗತಿಗಳು ಗೊತ್ತಿರಲ್ವ? ಹಾಗಾದರೆ ಕೇಂದ್ರದಲ್ಲಿ ಮಂತ್ರಿ ಆದಂಥವ್ರು ಯತ್ನಾಳ್, ಅವ್ರಿಗೆ ಗೊತ್ತಿಲ್ವ? ಹಾಗಾದರೆ ಏನು ನಡೀತಾ ಇದೆ? ಇದಕ್ಕೆ ಸಂಬಂಧಪಟ್ಟಂಗೆ ಯತ್ನಾಳ್ ಬಣ ಇವತ್ತು ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ಸೇರುತ್ತೆ. ಯತ್ನಾಳ್ ಇರ್ತಾರೆ, ಅರವಿಂದ್ ಲಿಂಬಾವಳಿ ಇರ್ತಾರೆ, ರಮೇಶ್ ಜಾರಕಿಹೊಳಿ ಸೇರಿದಂತೆ ಪ್ರಮುಖ ನಾಯಕರು ಇದರಲ್ಲಿ ಭಾಗಿಯಾಗ್ತಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ಗೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇದ್ಯಾಕೋ ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. BJP ಒಳಗಡೆ ಇರುವಂಥ ಈ ಗಂಟು ಪ್ರತಿದಿನ ಅದು ಕಗ್ಗಂಟಾಗಿ ಮಾರ್ಪಾಡಾಗ್ತಾ ಇದೆ. ಒಬ್ಬರಾದ್ಮೇಲೆ ಒಬ್ಬರು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಸ್ಟೇಟ್ಮೆಂಟಿಗೆ ಇತಿಮಿತಿ ಅನ್ನುವಂಥದ್ದು ಇಲ್ಲೇ ಇಲ್ಲ. ಸಣ್ಣ ಪುಟ್ಟ ಸಂಗತಿಗಳನ್ನು ಕೂಡ ದೊಡ್ಡ ದೊಡ್ಡ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡುವಂಥ ಒಂದು ಚಾಳಿ ಈ ಶಿಸ್ತಿನ ಪಕ್ಷದಲ್ಲಿ ಬೆಳೆದು ಬಂದುಬಿಟ್ಟಿದೆ. ಸೊ ಅದರ ಮುಂದುವರೆದ ಭಾಗ ಇದು. ಅಂದರೆ ಅಧ್ಯಕ್ಷರನ್ನೇ ಬದಲಾಯಿಸಬೇಕು ಅನ್ನುವಂಥದ್ದು. ಅಧ್ಯಕ್ಷರನ್ನು ಬದಲಾಯಿಸಬೇಕು ಅನ್ನೋದಾದರೆ ಯಾರು ಅಧ್ಯಕ್ಷರಾಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಇವತ್ತು ಚರ್ಚೆ ಆಗ್ತಾ ಇದೆ. ಇದಕ್ಕೆ ಅತೃಪ್ತರೆಲ್ಲ ಸೇರಿಕೊಂಡು ಚರ್ಚೆ ಮಾಡ್ತಾರೆ. ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಎನ್ನುವಂಥದ್ದು ಏನು ನಡೀತಾ ಇದೆ? ರಂಗನಾಥ್, ವಕ್ಫ್ ವಿಚಾರವನ್ನು ಮುಂದಿಟ್ಟುಕೊಂಡು ಪರೋಕ್ಷವಾಗಿ ರಾಜ್ಯ ನಾಯಕತ್ವದ ವಿರುದ್ಧ ಹೋರಾಟ ಮಾಡಿದಂತಹ ಶಾಸಕ ಯತ್ನಾಳ್ ಮತ್ತು ಅವರ ತಂಡ ಸದಸ್ಯರು ಈಗ ನೇರವಾಗಿ ರಾಜ್ಯಾಧ್ಯಕ್ಷರ ವಿರುದ್ಧ ಹೋರಾಟವನ್ನು ಆರಂಭಿಸಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡುವಂತಹ ನಿಟ್ಟಿನಲ್ಲಿ ಅವರ ಪ್ರಯತ್ನಗಳೇನಿದೆ ಅವುಗಳಿಗೆ ಪರೋಕ್ಷವಾದಂಥ ರೀತಿಯಲ್ಲಿ ಹೋರಾಟಗಳನ್ನ ಮಾಡಿದ್ರು. ಆದರೆ ಇದಕ್ಕೆ ನೇರವಾದಂತಹ ಹೋರಾಟಕ್ಕೆ ಈಗ ಮುಂದಾಗಿರುವಂಥದ್ದು. ಇವತ್ತು ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರ ಬೆಂಗಳೂರಿನ ನಿವಾಸದಲ್ಲಿ ಯತ್ನಾಳ್ ಮತ್ತು ಅವರ ತಂಡ ಸದಸ್ಯರು ಸಭೆಯನ್ನ ಸೇರುವರಿದ್ದಾರೆ. ಆ ಸಭೆಯಲ್ಲಿ ಅವರು ಪ್ರಮುಖವಾಗಿ ಚರ್ಚೆ ಮಾಡುವಂತಹ ವಿಚಾರ ಏನೆಂದರೆ, ಜಿಲ್ಲಾಧ್ಯಕ್ಷರ ನೇಮಕಾತಿಯ ವಿಚಾರದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕಾತಿಯ ವಿಚಾರದಲ್ಲಿ ಪಾರದರ್ಶಕವಾದಂತಹ ನಿಯಮ ಅನುಸರಿಸಿಲ್ಲ, ಬದಲಾಗಿ ತಮ್ಮ ಆಪ್ತರಿಗೆ ತಮಗೆ ಬೇಕಾದಂತವರಿಗೆ ಮಣೆಯನ್ನು ಹಾಕಲಾಗಿದೆ ಅನ್ನುವಂತಹ ಆರೋಪವನ್ನ ಮೊನ್ನೆಯಿಂದ ಈಚೆಗೆ ಮಾಡೋದಕ್ಕೆ ಶುರು ಮಾಡಿದ್ರು. ಇವತ್ತು ಆ ವಿಚಾರವಾಗಿ ಪ್ರಮುಖವಾಗಿ ಚರ್ಚೆಯನ್ನು ಮಾಡ್ತಾರೆ. ಇದನ್ನು ಹೊರತುಪಡಿಸಿದಂತೆ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ವಿಚಾರವಾಗಿ ಪ್ರಮುಖವಾಗಿ ಚರ್ಚೆಯನ್ನು ಮಾಡ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆಗೆ ಅಥವಾ ಸ್ಪರ್ಧೆಯನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ತಮ್ಮ ಬಣದಿಂದ ಯಾರು ಸ್ಪರ್ಧೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಇವತ್ತು ಚರ್ಚೆಯನ್ನು ಮಾಡ್ತಾರೆ. ಬಹುತೇಕ ಒಂದು ವೇಳೆ ಈ ಸ್ಪರ್ಧೆಯನ್ನು ಮಾಡುವಂತಹ ತೀರ್ಮಾನವನ್ನು ಮಾಡಿದ್ರೆ ಶಾಸಕ ಯತ್ನಾಳ್ ಅವರನ್ನೇ ಸ್ಪರ್ಧೆ ಮಾಡಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಕೆಲವು ದಿನಗಳ ಹಿಂದೆ ಕುಮಾರ್ ಬಂಗಾರಪ್ಪ ಅವರ ಹೆಸರು ಕೇಳಿ ಬಂದಿತ್ತು, ಆದರೆ ಅದು ಈಗ ಹಿನ್ನೆಲೆಗೆ ಸರಿದಿದೆ. ಈಗ ಮತ್ತೆ ಯತ್ನಾಳ್ ಅವರನ್ನ ಸ್ಪರ್ಧೆ ಮಾಡಿಸುವಂತಹ ಸಾಧ್ಯತೆಗಳಿವೆ. ಆದರೆ ಇದೆಲ್ಲವೂ ಕೂಡ ಸಾಧ್ಯವಾಗುವಂತದ್ದು ರಾಜ್ಯ ಬಿಜೆಪಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣಾ ಘೋಷಣೆ ಆದ್ರೆ ಮಾತ್ರ, ಅಥವಾ ಚುನಾವಣಾ ಪ್ರಕ್ರಿಯೆ ನಡೆದರೆ ಮಾತ್ರ. ಒಂದು ವೇಳೆ ಸಹಮತದ ರಾಜ್ಯಾಧ್ಯಕ್ಷರ ನೇಮಕ ಅನ್ನುವಂಥದ್ದೇನಾದ್ರೂ ಚುನಾವಣಾಧಿಕಾರಿಗಳು ಘೋಷಣೆಯನ್ನು ಮಾಡಿದರೆ, ಬಿಜೆಪಿ ಹೈಕಮಾಂಡ್ ನಿಂದ ಆ ರೀತಿಯಿಂದ ಸೂಚನೆ ಬಂದ್ರೆ ಇದ್ಯಾವುದಕ್ಕೂ ಕೂಡ ಅವಕಾಶ ಸಿಗೋದಿಲ್ಲ. ಆದ್ರೂ ಕೂಡ ಪ್ರಯತ್ನವನ್ನ ಯತ್ನಾಳ್ ಮತ್ತು ಅವರ ತಂಡ ಮಾಡ್ತಾ ಇದ್ದಾರೆ. ಅವಕಾಶ ಸಿಕ್ಕಿದ್ರೆ ನಾವು ಕೂಡ ಸ್ಪರ್ಧೆಯನ್ನ ಮಾಡೋಣ ಅನ್ನುವಂಥದ್ದು ಅವರ ಉದ್ದೇಶ ಆಗಿರುವಂಥದ್ದು. ಯಾಕೆಂದ್ರೆ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಲೇಬೇಕು ಅನ್ನುವಂತ ಪಣತೊಟ್ಟಂತಹ ರೀತಿಯಲ್ಲಿ ಶಾಸಕ ಯತ್ನಾಳ್ ಮತ್ತು ಅವರ ತಂಡ ಸದಸ್ಯರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಸಂದರ್ಭ ಸಿಕ್ಕಾಗ್ಲೆಲ್ಲ ಯಾವ ಎಲ್ಲ ರೀತಿಯಲ್ಲಿ ವಾಗ್ದಾಳಿಯನ್ನ ಮಾಡಬೇಕು, ವರಿಷ್ಠರನ್ನ ಭೇಟಿ ಮಾಡಬೇಕು. ಕಿರಣ್, ಇಷ್ಟೊಂದು ಅಸಮ್ಮತಿ ಇರಬೇಕಾರೆ, ಇಷ್ಟೊಂದು ಅಸಮಾಧಾನ ಇರಬೇಕಾರೆ ಎಲ್ಲರೂ ಕೂಡ ಒಗ್ಗೂಡಿ ರಾಜ್ಯಾಧ್ಯಕ್ಷರ ಆಯ್ಕೆ ಅನ್ನುವಂಥದ್ದು ಒಂಥರ ಕನ್ನಡಿಯೊಳಗಿನ ಗಂಟು ಅಂತ ಅನ್ಸಲ್ವಾ? ರಂಗನಾಥ್, ಇಲ್ಲೇನಂದ್ರೆ ಪ್ರಮುಖವಾದಂತಹ ವಿಚಾರ ಏನಂದ್ರೆ, ಚುನಾವಣೆಯನ್ನ ಘೋಷಣೆ ಮಾಡದೆ ಜಿಲ್ಲಾಧ್ಯಕ್ಷರುಗಳ ಒಂದು ಸೂಚನೆಯನ್ನ ತೆಗೆದುಕೊಂಡು ಅವರ ಸೂಚಕರು ಮತ್ತು ಅನುಮೋದಕರನ್ನ ತೆಗೆದುಕೊಂಡು ಇಲ್ಲಿ ಸಹಮತದ ಅಧ್ಯಕ್ಷರನ್ನ ಘೋಷಣೆ ಮಾಡಲಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಘೋಷಣೆಯನ್ನ ಮಾಡಿದ್ರೆ ಚುನಾವಣೆಗೆ ಅವಕಾಶ ಸಿಗೋದಿಲ್ಲ. ಬಹಳ ಹಿಂದಿನ ಒಂದು ದಿನಗಳಲ್ಲೂ ಕೂಡ ಬಿಜೆಪಿಯಲ್ಲಿ ಚುನಾವಣೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಡೆದಿರುವಂತಹ ಉದಾಹರಣೆಗಳೇ ಇಲ್ಲ. ಇತ್ತೀಚಿನ ಬಹುತೇಕ ಅಂದ್ರೆ ಚುನಾವಣೆ ನಡೆದಿದ್ದೇ ಇಲ್ಲ.
ಚುನಾವಣೆ ನಡೀಬೇಕು ಅನ್ನುವಂಥ ಪರಿಸ್ಥಿತಿ ಬಂದಾಗಲೂ ಕೂಡ ಬಿಜೆಪಿ ನಾಯಕರು ಅದಕ್ಕೆ ಪರ್ಯಾಯ ಮಾರ್ಗಗಳನ್ನು ಸೃಷ್ಟಿಸಿ ಚುನಾವಣೆ ನಡೆದೇ ಇರುವಂತಹ ರೀತಿಯಲ್ಲಿ ಸಹಮತದಿಂದ ಆಯ್ಕೆ ಅನ್ನುವಂಥ ಸಂದರ್ಭವನ್ನು ಸೃಷ್ಟಿ ಮಾಡಿಕೊಂಡಿದ್ರು. ಬಹುತೇಕ ಈಗಿನ ರಾಜ್ಯ ಬಿಜೆಪಿಯ ಸನ್ನಿವೇಶದಲ್ಲೂ ಕೂಡ ಅದೇ ಸನ್ನಿವೇಶವೂ ಕೂಡ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದ್ರೆ ಈಗಾಗಲೇ ಘೋಷಣೆ ಆಗಿರುವಂತಹ ಜಿಲ್ಲಾಧ್ಯಕ್ಷರುಗಳ ಪೈಕಿ ಬಹುತೇಕ ಎಲ್ಲರೂ ಕೂಡ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಆಪ್ತರೇ ಆಗಿದ್ದಾರೆ. ಬಹುತೇಕ ಅವರೆಲ್ಲರೂ ಕೂಡ ವಿಜೇಂದ್ರ ಅವರಿಗೆ ಬೆಂಬಲವನ್ನೇ ಸೂಚಿಸ್ತಾರೆ. ಹಾಗಾದಂತ ಸಂದರ್ಭದಲ್ಲಿ 50% ಹೆಚ್ಚು ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಪರಿಷತ್ ಸದಸ್ಯರು ಬೆಂಬಲವನ್ನು ಘೋಷಿಸಿದ್ರೆ ಅಲ್ಲಿ ಚುನಾವಣೆ ನಡೆಸುವಂತ ಪ್ರಕ್ರಿಯೆ ಬರೋದಿಲ್ಲ. ಅಂತಹದೇ ವಾತಾವರಣ ಬಹುತೇಕ ನಿರ್ಮಾಣ ಆಗುತ್ತೆ. ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಹಿಂದೆಲ್ಲ ಏನು ಅಂದ್ರೆ 2-3 ಜನ ಸೇರ್ಕೊಂಡು ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಾ ಇದ್ರು, ಅದೇ ರೀತಿ ಘೋಷಣೆ ಆಗ್ತಾ ಇತ್ತು. ಆದರೆ ಈಗ ಎದ್ದಿರುವಂಥ ಈ ಬಿರುಗಾಳಿ ಇದೆಯಲ್ಲ, ಅಷ್ಟು ಸುಲಭವಾಗಿ ಇದು ಆಯ್ಕೆ ಅನ್ನುವಂಥದ್ದು ಆಗಲ್ಲ. ಜೊತೆಗೆ ಏನಂದರೆ ಎಲ್ಲರೂ ಕೂಡ, ನಾನು ಕೂಡ ಅಧ್ಯಕ್ಷ ಅಭ್ಯರ್ಥಿನೇ ಅನ್ನುವಂಥ ಮಾತನ್ನು ಯತ್ನಾಳ್ ಹೇಳ್ತಾ ಇದ್ದಾರೆ. ಯತ್ನಾಳ್ ಅವ್ರಿಗೆ ಬೇರೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಿಂದುಳಿದ ವರ್ಗದವ್ರನ್ನ ಏನಾದರೂ ನೀವು ಕನ್ಸಿಡರ್ ಮಾಡ್ತೀರಿ ಅನ್ನೋದಾದರೆ ನನ್ನನ್ನು ಯಾಕೆ ಕನ್ಸಿಡರ್ ಮಾಡಬಾರ್ದು ಅನ್ನುವಂಥ ಪ್ರಶ್ನೆನ ಕುಮಾರ್ ಬಂಗಾರಪ್ಪ ಕೇಳ್ತಾ ಇದ್ದಾರೆ. ಈ ಕಡೆಗೆ ಸುನಿಲ್ ಕುಮಾರ್ ಅವರ ಹೆಸರೂ ಕೂಡ ತೇಲಿ ಬರ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸರಳವಾಗಿ ಆಗುತ್ತಾ ನೋಡೋಣ.